ಮಾನ್ಯ ವೀಸಾ ಇಲ್ಲದ ಪಾಕಿಸ್ತಾನಿ ಪ್ರಜೆಗಳು 2 ದಿನಗಳ ಒಳಗೆ ದೇಶವನ್ನ ತೊರೆಯಬೇಕು. ಸೀಮಾ ಹೈದರ್ ಪಾಕ್ಗೆ ಹೋಗುವ ಬಗ್ಗೆ ಊಹಾಪೋಹಗಳು ಎದ್ದು ಜಮ್ಮು ಕಾಶ್ಮೀರ ಪಲ್ಗಾಮ್ನಲ್ಲಿ ನಡೆದಿರುವಂತಹ ಒಂದು ಘಟನೆಯಿಂದಾಗಿ 26 ಪ್ರವಾಸಿಗರು ಬಲಿ ತೆಗೆದುಕೊಂಡ ಭೀಕರ ಭಯೋತ್ಪಾದಕರ ದಾಳಿಯ ನಂತರ ಪಾಕಿಸ್ತಾನದಿಂದ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಸುದ್ದಿಯಾಗಿದ್ರು. ಭಾರತವು ತನ್ನ ಅಟಾರಿ ಗಡಿಯನ್ನ ಮುಚ್ಚಿದೆ, ಸಂಪೂರ್ಣವಾಗಿ ಭಾರತ ಬಿಟ್ಟು ತೊಲಗಬೇಕು. ನೋಡಿ, ಪಾಕಿಸ್ತಾನದ ಯುವತಿ ಜೊತೆ ಸಚಿನ್ ಅವರಿಗೆ ಪ್ರೇಮ ಆಗುತ್ತೆ. ಸೊ ಭಾರತದ ಯುವ ಪ್ರೇಮಿ ಸಚಿನ್ ಮೀನಾ ಅವರೊಂದಿಗಿನ ಗಡಿಯಾಚೆಗಿನ ಪ್ರೇಮ ಕಥೆಯಿಂದಾಗಿ ವೈರಲ್ ಕೂಡ ಆಗಿದ್ರು ಅವರು. ಸೊ ಅಕ್ರಮವಾಗಿ ಪ್ರವೇಶವಾಗಿದ್ರು ಈ ಜೋಡಿ. ಕಳೆದ ತಿಂಗಳು ಅವರಿಗೆ ಹೆಣ್ಣು ಮಗು ಕೂಡ ಜನಿಸಿದೆ. ಯಾರ್ಯಾರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಇದೀಗ ಡವ ಶುರುವಾಗ್ಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮಾನ್ಯ ವೀಸಾ ಇಲ್ಲದ ಪಾಕಿಸ್ತಾನಿ ಪ್ರಜೆಗಳು 2 ದಿನಗಳ ಒಳಗೆ ದೇಶವನ್ನ ತೊರೆಯಬೇಕು ಅಂತ ಭಾರತ ಸರ್ಕಾರ ಇತ್ತೀಚೆಗೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೀಮಾ ಹೈದರ್ ಪಾಕ್ಗೆ ಹೋಗುವ ಬಗ್ಗೆ ಊಹಾಪೋಹಗಳು ಎದ್ದಿವೆ. 4 ಮಕ್ಕಳ ತಾಯಿಯಾಗಿರುವ ಸೀಮಾ ಹೈದರ್ ಭಾರತೀಯ ಮೂಲ, ತನ್ನ ಪ್ರೇಮಿ ಸಚಿನ್ ಜೊತೆ ವಾಸವನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು, ಅಂದ್ರೆ ಪಾಕಿಸ್ತಾನದಿಂದ ನೇರವಾಗಿ ಭಾರತಕ್ಕೆ ಬಂದಿದ್ದು ಅಂತಂದ್ರೆ ಅವರು ಅಕ್ರಮವಾಗಿ ಪ್ರವೇಶವನ್ನ ಸಾಕಷ್ಟು ಸುದ್ದಿಯಾಗಿತ್ತು. ಈಗ ಮತ್ತೊಮ್ಮೆ ಅವರು ಕೂಡ ಪಾಕಿಸ್ತಾನಕ್ಕೆ ಹಿಂತಿರುಗಬೇಕು ಎಂದು ಒಂದಿಷ್ಟು ಚರ್ಚೆ ಕೂಡ ಶುರುವಾಗ್ಬಿಟ್ಟಿದೆ. ಜಮ್ಮು ಕಾಶ್ಮೀರ ಪಲ್ಗಾಮ್ನಲ್ಲಿ ನಡೆದಿರುವಂತಹ ಒಂದು ಘಟನೆಯಿಂದಾಗಿ ಅಂತಂದ್ರೆ ಕನಿಷ್ಠ 26 ಪ್ರವಾಸಿಗರು ಬಲಿ ತೆಗೆದುಕೊಂಡ ಭೀಕರ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸರ್ಕಾರವು ಪಾಕಿಸ್ತಾನದ ವಿರುದ್ಧ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಸೊ ಸರ್ಕಾರದ ಈ ನಿರ್ಧಾರದ ನಂತರ ಸೀಮಾ ಹೈದರ್ ಸೇರಿದಂತೆ ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನಿ ನಾಗರಿಕರ ಬಗ್ಗೆ ಪ್ರಶ್ನೆಯೂ ಕೂಡ ಈಗ ಎದ್ದಿದೆ. ಸೊ 4 ಮಕ್ಕಳ ತಾಯಿಯಾಗಿರುವಂತಹ ಸೀಮಾ ಹೈದರ್ ಭಾರತೀಯ ಮೂಲದ ತನ್ನ ಪ್ರೇಮಿ ಸಚಿನ್ ಜೊತೆ ವಾಸವನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಿಂದ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಸುದ್ದಿಯಾಗಿದ್ರು. ಈಗ ಮತ್ತೊಮ್ಮೆ ಅವರು ಕೂಡ ಪಾಕಿಸ್ತಾನಕ್ಕೆ ಹಿಂತಿರುಗಬೇಕು ಎಂದು ಒಂದಿಷ್ಟು ಚರ್ಚೆಯೂ ಕೂಡ ಆರಂಭವಾಗಿದೆ. ಭಾರತವು ತನ್ನ ಅಟಾರಿ ಗಡಿಯನ್ನ ಮುಚ್ಚಿದೆ, ಪಾಕಿಸ್ತಾನಿ ರಾಜತಾಂತ್ರಿಕರನ್ನ ಒಂದಿಷ್ಟು ಹೊರಹಾಕಿದೆ ಮತ್ತು ದಶಕಗಳಷ್ಟು ಹಳೆಯದಾದಂತಹ ಸಿಂಧು ಜಲ ಒಪ್ಪಂದವು ಕೂಡ ಸ್ಥಗಿತಗೊಳಿಸಿದೆ. ಇದು 1960ರಿಂದ 2 ದಶಕಗಳ ನಡುವೆ ನೀರು ಹಂಚಿಕೆಯನ್ನ ನಿಯಂತ್ರಿಸುವ ಪ್ರಮುಖ ಒಪ್ಪಂದ ಆಗಿತ್ತು. ಈ ನಿರ್ಧಾರ ಹೊರತಾಗಿ ಒಂದಿಷ್ಟು ದೆಹಲಿಯ ಪಾಕಿಸ್ತಾನಿ ಪ್ರಜೆಗಳು ಕೂಡ ಈ ಹಿಂದೆ ಲಭ್ಯವಿದ್ದಂತಹ ವೀಸಾ ವಿನಾಯಿತಿ ಯೋಜನೆಯೂ ಸಹ ರದ್ದುಗೊಳಿಸಿದೆ. ಅಲ್ಲದೆ ಈ ಯೋಜನೆ ಅಡಿಯಲ್ಲಿ ಭಾರತದಲ್ಲಿ ವಾಸಿಸುವ ಜನರು 48 ಗಂಟೆಗಳ ಒಳಗೆ ದೇಶವನ್ನ ತೊರೆಯಬೇಕು, ಸಂಪೂರ್ಣವಾಗಿ ಭಾರತ ಬಿಟ್ಟು ತೊಲಗಬೇಕು ಅಂತ ಒಂದಿಷ್ಟು ಆದೇಶಿಸಲಾಗಿದೆ. ಈ ನೀತಿ ಬದಲಾವಣೆಯನ್ನ ಸೀಮಾ ಹೈದರ್ ಬಗ್ಗೆ ಪ್ರಶ್ನೆಗಳು ಕೂಡ ಹುಟ್ಟುಹಾಕಿವೆ. ಯಾಕಂದ್ರೆ ಅವರು ಭಾರತದ ಯುವ ಪ್ರೇಮಿ ಆಗಿರುವಂತ ಸಚಿನ್ ಅವರನ್ನ ಒಂದಿಷ್ಟು ಪ್ರೀತಿ ಮಾಡಿದ್ರು. ಅದಾದ ನಂತರ ಅಲ್ಲಿಂದ ನೇರವಾಗಿ ಭಾರತಕ್ಕೆ ಬರ್ತಾರೆ. ನೋಡಿ ಯಾವ ರೀತಿಯಾಗಿ ಪ್ರೇಮ ಆಗುತ್ತೆ ನೋಡಿ. ಪಾಕಿಸ್ತಾನದ ಯುವತಿ ಜೊತೆ ಸಚಿನ್ ಅವ್ರಿಗೆ ಪ್ರೇಮ ಆಗುತ್ತೆ. ಅದಾದ ನಂತರ ನೇರವಾಗಿ ವೀಸಾ ಇಲ್ಲಾರದೆ ಒಂದಿಷ್ಟು ಅಕ್ರಮವಾಗಿ ವಲಸೆ ಬಂದು ಬಿಡ್ತಾರೆ. ಸೊ ಅದಾದ ನಂತರ ಅವರು ಸಚಿನ್ ಜೊತೆ ಇದ್ದು ಒಂದಿಷ್ಟು ಸಂಸಾರ ಕೂಡ ಆರಂಭ ಆಗುತ್ತೆ. ಆದ್ರೆ ಇದೀಗ ಅವರಿಗೆ ಭಯ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ 48 ಗಂಟೆಗಳ ಒಳಗೆ ಯಾರ್ಯಾರು ಅಕ್ರಮವಾಗಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಾರೆ? ಸೊ ಭಾರತದ ಯುವ ಪ್ರೇಮಿ ಸಚಿನ್ ಮೀನಾ ಅವರೊಂದಿಗಿನ ಗಡಿಯಾಚೆಗಿನ ಪ್ರೇಮ ಕಥೆಯಿಂದಾಗಿ ವೈರಲ್ ಕೂಡ ಆಗಿದ್ರು ಅವರು. 2023ರಲ್ಲಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ 32 ವರ್ಷದ ಮಹಿಳೆಯೊಬ್ಬರು ತಮ್ಮ 4 ಮಕ್ಕಳದೊಂದಿಗೆ ನೇಪಾಳ ಮೂಲಕ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸಿದರು. ಸೊ ಪಾಕಿಸ್ತಾನಿ ವ್ಯಕ್ತಿಯನ್ನ ವಿವಾಹವಾಗಿದ್ದಂತಹ ಸೀಮಾ, ಸೊ 2019ರಲ್ಲಿ ಮೊಬೈಲ್ನಲ್ಲಿ ಗೇಮ್ ಆಡುವಾಗ ಆನ್ಲೈನ್ನಲ್ಲಿ ಪರಿಚಯವಾಗಿದ್ದಂತಹ ಸಚಿನ್ ಅವರು ಭೇಟಿಯಾಗಲು ಮತ್ತು ಅವರನ್ನ ಮದುವೆ ಆಗಲು ತನ್ನ ಪತಿ ಮತ್ತು ಮನೆಯವರನ್ನ ಸಂಪೂರ್ಣವಾಗಿ ತೊರೆದು ಬಂದಿದ್ರು. ಸೊ ಅಕ್ರಮವಾಗಿ ಪ್ರವೇಶವಾಗಿದ್ರು ಈ ಜೋಡಿ, ಬಂಧಿಸಲಾಗಿತ್ತು. ಆದರೆ ನಂತರ ಬಿಡುಗಡೆ ಕೂಡ ಮಾಡಲಾಯಿತು. ಅವರು ಪರಸ್ಪರ ಮದುವೆ ಆಗಿರುವುದಾಗಿ ಒಂದಿಷ್ಟು ಹೇಳ್ಕೊಂಡ್ರು. ಕಳೆದ ತಿಂಗಳು ಅವರಿಗೆ ಹೆಣ್ಣು ಮಗು ಕೂಡ ಜನಿಸಿದೆ. ಸೊ ಅದ್ಯಾವಾಗ ಆಯಿತು? ಮಾನ್ಯ ವೀಸಾ ಇಲ್ಲದ ಪಾಕಿಸ್ತಾನಿ ಪ್ರಜೆಗಳು 2 ದಿನಗಳ ಒಳಗೆ ದೇಶವನ್ನ ತೊರೆಯಬೇಕು ಎಂಬ ಸರ್ಕಾರ, ಒಂದಿಷ್ಟು ಭಾರತ ಸರ್ಕಾರ ಇತ್ತೀಚಿನ ನಿರ್ಧಾರದೊಂದಿಗೆ ಸೀಮಾ ಹೈದರ್ ಪಾಕ್ಗೆ ಹೋಗುವ ಬಗ್ಗೆ ಸಂಪೂರ್ಣವಾಗಿ ಊಹಾಪೋಹಗಳು ಎದ್ದಿವೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಸೊ ಒಂದಿಷ್ಟು ಏನಂತಂದ್ರೆ ಯಾರ್ಯಾರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ, ವೀಸಾ ಇಲ್ಲಾರದೆ ನೇರವಾಗಿ ಪಾಕಿಸ್ತಾನದಿಂದ ಬಂದುಬಿಟ್ಟು ಭಾರತದಲ್ಲಿ ನೆಲೆ ಉಳಿದಿದ್ದಾರೆ, ಅವರೆಲ್ಲರಿಗೂ ಕೂಡ ಇದೀಗ ಡವ ಶುರುವಾಗ್ಬಿಟ್ಟಿದೆ. ಅದಂದ್ರೆ 48 ಗಂಟೆಗಳ ಕಾಲ, ಸೊ 2 ದಿನಗಳ ಕಾಲ ಅವರಿಗೆ ಸಮಯವನ್ನ ಕೊಟ್ಟಿರುವಂಥದ್ದು. ಈ 48 ಗಂಟೆ ಒಳಗೆ ಅವರು ಪಾಕಿಸ್ತಾನದ
ಗಡಿಯನ್ನ ತಲುಪಬೇಕು. ಇಲ್ಲದಿದ್ದರೆ ಮುಂದಿನ ಪರಿಣಾಮ ಏನಾಗುತ್ತೆ, ಒಂದಿಷ್ಟು ಕೇಂದ್ರ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಸಂಪೂರ್ಣವಾಗಿ ಅದೇನು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ನಾವು ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.